ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ಗಳು ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ವಿದೇಶಿ ನೀತಿಯನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು ಅಂತೇಳಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ವಿದೇಶಿ ನೀತಿಯನ್ನ ಬದಲಾವಣೆ ಮಾಡಿಕೊಳ್ಳಬೇಕು, ಎಲ್ಲಿ ಗ್ಯಾಸ್ ಸಿಗುತ್ತೋ ಅಲ್ಲಿಂದ ತರಿಸಬೇಕು. ಕೇಂದ್ರ ಸರ್ಕಾರ ತಪ್ಪನ್ನ ಸರಿ ಮಾಡಿಕೊಳ್ಳಬೇಕು, ಇಲ್ಲದೇ ಇದ್ರೆ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ಎಐಸಿಸಿ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿದೇಶ ಸೀರಿಯಸ್ ಆಗಿ ಇದ್ರ ಬಗ್ಗೆ ವಿದೇಶ ನೀತಿಯನ್ನ ತನ್ನ ಬದಲಾವಣೆ ಮಾಡಿಕೊಂಡು ಎಲ್ಲೆಲ್ಲಿ ನಮಗೆ ಗ್ಯಾಸ್ ಸಿಗ್ತದೆ ಆ ದೇಶಗಳಿಂದ ಪಡಿತಕ್ಕಂತ ಕೆಲಸ ಮಾಡಬೇಕು. ಮತ್ತು ವಿಶೇಷವಾಗಿ ಪ್ರತಿಯೊಂದಕ್ಕೂ ಯಾವುದು ಅವೈಲೇಬಲ್ ಇಲ್ಲ ಅದು ಅವೈಲೇಬಲ್ ಇದೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಎಲ್ಲಿ ತಪ್ಪಾಗಿದ್ರೆ ಅದು ಸರಿಪಡಿಸ್ಕೋಬೇಕು. ಯಾಕಂದ್ರೆ ಇದು ಒಂದು ಕ್ರೈಸಿಸ್ ಅನ್ನ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಇಡೀ ದೇಶಕ್ಕೆ ತೊಂದರೆ ಆಗ್ತದೆ ಮತ್ತು ನಮ್ಮ ಎಕಾನಮಿ ಮೇಲೆ ಪರಿಣಾಮ ಬೀಳ್ತದೆ. ಅದು ಅಲ್ಲದೆ ಈಗಾಗಲೇ ನಮ್ಮ ಹೋಟೆಲ್ಗಳು ಬಂದಿವೆ, ಸಣ್ಣ ಪುಟ್ಟ ಕಾರ್ಖಾನೆಗಳು ಬಂದಿವೆ, ಅನೇಕ ಜನರಿಗೆ ಇದರಿಂದ ಎಫೆಕ್ಟ್ ಆಗಿದೆ. ಇದಕ್ಕೆ ಸೀರಿಯಸ್ಲಿ ಸಂಬಂಧಪಟ್ಟಂತ ದೇಶಗಳ ಜೊತೆಯಲ್ಲಿ ಮಾತನಾಡಿ ಆದಷ್ಟು ಬೇಗನೆ ಹೆಚ್ಚಿನ ರೀತಿಯಲ್ಲಿ ಗ್ಯಾಸ್ ಅನ್ನ ಒದಗಿಸ್ತಕ್ಕಂಥದ್ದು. ಮುಂದೆ LPGನೂ ಕೂಡ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಯುದ್ಧ ಇದೇ ರೀತಿಯಾಗಿ ಕಂಟಿನ್ಯೂ ಆದ್ರೆ ಮುಂದೆ ನಾವು ಏನ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ಗಳು ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ವಿದೇಶಿ ನೀತಿಯನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು ಅಂತೇಳಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ವಿದೇಶಿ ನೀತಿಯನ್ನ ಬದಲಾವಣೆ ಮಾಡಿಕೊಳ್ಳಬೇಕು, ಎಲ್ಲಿ ಗ್ಯಾಸ್ ಸಿಗುತ್ತೋ ಅಲ್ಲಿಂದ ತರಿಸಬೇಕು. ಕೇಂದ್ರ ಸರ್ಕಾರ ತಪ್ಪನ್ನ ಸರಿ ಮಾಡಿಕೊಳ್ಳಬೇಕು, ಇಲ್ಲದೇ ಇದ್ರೆ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ಎಐಸಿಸಿ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿದೇಶ ಸೀರಿಯಸ್ ಆಗಿ ಇದ್ರ ಬಗ್ಗೆ ವಿದೇಶ ನೀತಿಯನ್ನ ತನ್ನ ಬದಲಾವಣೆ ಮಾಡಿಕೊಂಡು ಎಲ್ಲೆಲ್ಲಿ ನಮಗೆ ಗ್ಯಾಸ್ ಸಿಗ್ತದೆ ಆ ದೇಶಗಳಿಂದ ಪಡಿತಕ್ಕಂತ ಕೆಲಸ ಮಾಡಬೇಕು. ಮತ್ತು ವಿಶೇಷವಾಗಿ ಪ್ರತಿಯೊಂದಕ್ಕೂ ಯಾವುದು ಅವೈಲೇಬಲ್ ಇಲ್ಲ ಅದು ಅವೈಲೇಬಲ್ ಇದೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಎಲ್ಲಿ ತಪ್ಪಾಗಿದ್ರೆ ಅದು ಸರಿಪಡಿಸ್ಕೋಬೇಕು. ಯಾಕಂದ್ರೆ ಇದು ಒಂದು ಕ್ರೈಸಿಸ್ ಅನ್ನ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಇಡೀ ದೇಶಕ್ಕೆ ತೊಂದರೆ ಆಗ್ತದೆ ಮತ್ತು ನಮ್ಮ ಎಕಾನಮಿ ಮೇಲೆ ಪರಿಣಾಮ ಬೀಳ್ತದೆ. ಅದು ಅಲ್ಲದೆ ಈಗಾಗಲೇ ನಮ್ಮ ಹೋಟೆಲ್ಗಳು ಬಂದಿವೆ, ಸಣ್ಣ ಪುಟ್ಟ ಕಾರ್ಖಾನೆಗಳು ಬಂದಿವೆ, ಅನೇಕ ಜನರಿಗೆ ಇದರಿಂದ ಎಫೆಕ್ಟ್ ಆಗಿದೆ. ಇದಕ್ಕೆ ಸೀರಿಯಸ್ಲಿ ಸಂಬಂಧಪಟ್ಟಂತ ದೇಶಗಳ ಜೊತೆಯಲ್ಲಿ ಮಾತನಾಡಿ ಆದಷ್ಟು ಬೇಗನೆ ಹೆಚ್ಚಿನ ರೀತಿಯಲ್ಲಿ ಗ್ಯಾಸ್ ಅನ್ನ ಒದಗಿಸ್ತಕ್ಕಂಥದ್ದು. ಮುಂದೆ LPGನೂ ಕೂಡ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಯುದ್ಧ ಇದೇ ರೀತಿಯಾಗಿ ಕಂಟಿನ್ಯೂ ಆದ್ರೆ ಮುಂದೆ ನಾವು ಏನ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ಗಳು ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ವಿದೇಶಿ ನೀತಿಯನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು ಅಂತೇಳಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ವಿದೇಶಿ ನೀತಿಯನ್ನ ಬದಲಾವಣೆ ಮಾಡಿಕೊಳ್ಳಬೇಕು, ಎಲ್ಲಿ ಗ್ಯಾಸ್ ಸಿಗುತ್ತೋ ಅಲ್ಲಿಂದ ತರಿಸಬೇಕು. ಕೇಂದ್ರ ಸರ್ಕಾರ ತಪ್ಪನ್ನ ಸರಿ ಮಾಡಿಕೊಳ್ಳಬೇಕು, ಇಲ್ಲದೇ ಇದ್ರೆ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ಎಐಸಿಸಿ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿದೇಶ ಸೀರಿಯಸ್ ಆಗಿ ಇದ್ರ ಬಗ್ಗೆ ವಿದೇಶ ನೀತಿಯನ್ನ ತನ್ನ ಬದಲಾವಣೆ ಮಾಡಿಕೊಂಡು ಎಲ್ಲೆಲ್ಲಿ ನಮಗೆ ಗ್ಯಾಸ್ ಸಿಗ್ತದೆ ಆ ದೇಶಗಳಿಂದ ಪಡಿತಕ್ಕಂತ ಕೆಲಸ ಮಾಡಬೇಕು. ಮತ್ತು ವಿಶೇಷವಾಗಿ ಪ್ರತಿಯೊಂದಕ್ಕೂ ಯಾವುದು ಅವೈಲೇಬಲ್ ಇಲ್ಲ
ಅದು ಅವೈಲೇಬಲ್ ಇದೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಎಲ್ಲಿ ತಪ್ಪಾಗಿದ್ರೆ ಅದು ಸರಿಪಡಿಸ್ಕೋಬೇಕು. ಯಾಕಂದ್ರೆ ಇದು ಒಂದು ಕ್ರೈಸಿಸ್ ಅನ್ನ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಇಡೀ ದೇಶಕ್ಕೆ ತೊಂದರೆ ಆಗ್ತದೆ ಮತ್ತು ನಮ್ಮ ಎಕಾನಮಿ ಮೇಲೆ ಪರಿಣಾಮ ಬೀಳ್ತದೆ. ಅದು ಅಲ್ಲದೆ ಈಗಾಗಲೇ ನಮ್ಮ ಹೋಟೆಲ್ಗಳು ಬಂದಿವೆ, ಸಣ್ಣ ಪುಟ್ಟ ಕಾರ್ಖಾನೆಗಳು ಬಂದಿವೆ, ಅನೇಕ ಜನರಿಗೆ ಇದರಿಂದ ಎಫೆಕ್ಟ್ ಆಗಿದೆ. ಇದಕ್ಕೆ ಸೀರಿಯಸ್ಲಿ ಸಂಬಂಧಪಟ್ಟಂತ ದೇಶಗಳ ಜೊತೆಯಲ್ಲಿ ಮಾತನಾಡಿ ಆದಷ್ಟು ಬೇಗನೆ ಹೆಚ್ಚಿನ ರೀತಿಯಲ್ಲಿ ಗ್ಯಾಸ್ ಅನ್ನ ಒದಗಿಸ್ತಕ್ಕಂಥದ್ದು. ಮುಂದೆ LPGನೂ ಕೂಡ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಯುದ್ಧ ಇದೇ ರೀತಿಯಾಗಿ ಕಂಟಿನ್ಯೂ ಆದ್ರೆ ಮುಂದೆ ನಾವು ಏನ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ಗಳು ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ವಿದೇಶಿ ನೀತಿಯನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು ಅಂತೇಳಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ವಿದೇಶಿ ನೀತಿಯನ್ನ ಬದಲಾವಣೆ ಮಾಡಿಕೊಳ್ಳಬೇಕು, ಎಲ್ಲಿ ಗ್ಯಾಸ್ ಸಿಗುತ್ತೋ ಅಲ್ಲಿಂದ ತರಿಸಬೇಕು. ಕೇಂದ್ರ ಸರ್ಕಾರ ತಪ್ಪನ್ನ ಸರಿ ಮಾಡಿಕೊಳ್ಳಬೇಕು, ಇಲ್ಲದೆ ಇದ್ರೆ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ AICC ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೀರಿಯಸ್ ಆಗಿ ಇದ್ರ ಬಗ್ಗೆ ವಿದೇಶ ನೀತಿಯನ್ನ ತನ್ನ ಬದಲಾವಣೆ ಮಾಡಿಕೊಂಡು ಎಲ್ಲೆಲ್ಲಿ ನಮಗೆ ಗ್ಯಾಸ್ ಸಿಗ್ತದೆ ಆ ದೇಶಗಳಿಂದ ಪಡಿತಕ್ಕಂತ ಕೆಲಸ ಮಾಡಬೇಕು. ಮತ್ತು ವಿಶೇಷವಾಗಿ ಪ್ರತಿಯೊಂದಕ್ಕೂ ಯಾವುದು ಅವೈಲೇಬಲ್ ಇಲ್ಲ ಅದು ಅವೈಲೇಬಲ್ ಇದೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಎಲ್ಲಿ ತಪ್ಪಾಗಿದ್ರೆ ಅದು ಸರಿಪಡಿಸ್ಕೋಬೇಕು. ಯಾಕಂದ್ರೆ ಇದು ಒಂದು ಕ್ರೈಸಿಸ್ ಅನ್ನ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಇಡೀ ದೇಶಕ್ಕೆ ತೊಂದರೆ ಆಗ್ತದೆ ಮತ್ತು ನಮ್ಮ ಎಕಾನಮಿ ಮೇಲೆ ಪರಿಣಾಮ ಬೀಳ್ತದೆ. ಅದು ಅಲ್ಲದೆ ಈಗಾಗಲೇ ನಮ್ಮ ಹೋಟೆಲ್ಗಳು ಬಂದಿವೆ, ಸಣ್ಣ ಪುಟ್ಟ ಕಾರ್ಖಾನೆಗಳು ಬಂದಿವೆ, ಅನೇಕ ಜನರಿಗೆ ಇದರಿಂದ ಎಫೆಕ್ಟ್ ಆಗಿದೆ. ಇದಕ್ಕೆ ಸೀರಿಯಸ್ಲಿ ಸಂಬಂಧಪಟ್ಟಂತ ದೇಶಗಳ ಜೊತೆಯಲ್ಲಿ ಮಾತನಾಡಿ ಆದಷ್ಟು ಬೇಗನೆ ಹೆಚ್ಚಿನ ರೀತಿಯಲ್ಲಿ ಗ್ಯಾಸ್ ಅನ್ನ ಒದಗಿಸ್ತಕ್ಕಂಥದ್ದು. ಮುಂದೆ LPGನೂ ಕೂಡ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಯುದ್ಧ ಇದೇ ರೀತಿಯಾಗಿ ಕಂಟಿನ್ಯೂ ಆದ್ರೆ ಮುಂದೆ ನಾವು ಏನ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ಗಳು ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ವಿದೇಶಿ ನೀತಿಯನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು ಅಂತೇಳಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ವಿದೇಶಿ ನೀತಿಯನ್ನ ಬದಲಾವಣೆ ಮಾಡಿಕೊಳ್ಳಬೇಕು.